ರಾಜ್ಯದಲ್ಲೂ ಶುರುವಾಯಿತು ಮುಂಗಾರು ಮಳೆಯ ಆರ್ಭಟ. ರಾಜ್ಯದ 12 ತಾಲೂಕಿನ ಶಾಲೆಗಳಿಗಿಂದು ರಜೆ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಬೆಳಗಾವಿಗೆ ರಜೆ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗದ ಸಾಗರ ತಾಲೂಕಿನ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಸಕಲೇಶಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇತ್ತ ಚಿಕ್ಕಮಗಳೂರಿನ ಕೊಪ್ಪ, ಕಳಸ, ಶೃಂಗೇರಿ ತಾಲೂಕಿಗೂ ರಜೆ ನೀಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಇಂದು ಜಿಲ್ಲೆಯ 5 ತಾಲೂಕಿನ ಶಾಲೆಗಳಿಗೆ ರಜೆಯನ್ನ ನೀಡಲಾಗಿದೆ. ಶಿರಸಿ, ಸಿದ್ದಾಪುರ, ಜೋಯಿಡಾ, ದಾಂಡೇಲಿ, ಯಲ್ಲಾಪುರ ತಾಲೂಕಿಗೂ ರಜೆಯನ್ನ ನೀಡಲಾಗಿದೆ. ಕಾರಣ ಮಳೆ ಅಬ್ಬರ. ಇತ್ತ ಬೆಳಗಾವಿಯ ಖಾನಾಪುರ ತಾಲೂಕಿನ ಶಾಲೆಗಳಿಗೂ ಇಂದು ರಜೆ ನೀಡಲಾಗಿದೆ. ಪ್ರಾಥಮಿಕ ಪ್ರೌಢಶಾಲೆ, ಪಿಯು ಕಾಲೇಜುಗಳಿಗೆ ಇವತ್ತು ಹಾಲಿಡೇ. ರಜೆ ಆದೇಶವನ್ನ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹೊರಡಿಸಿದ್ದಾರೆ. ಮಳೆ ಶುರುವಾಗಿದೆ. ಹೀಗಾಗಿ ರಾಜ್ಯದ ಹಲವು ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಆಯಾ ಜಿಲ್ಲಾಧಿಕಾರಿಗಳು ಮಳೆಯ ಅಬ್ಬರದ ಹಿನ್ನೆಲೆ ಇವತ್ತು ರಜೆಯನ್ನ ಘೋಷಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ರಾಜ್ಯದಲ್ಲೂ ಇತ್ತ ಮುಂಗಾರು ಮಳೆಯ ಆರ್ಭಟ ಶುರುವಾಗಿದೆ. ನಿರೀಕ್ಷೆಯಂತೆ ಈ ಬಾರಿ ಮಳೆ ಬಾರದಿದ್ರು, ನಿಧಾನಾಗಿ ಬಂದಿದ್ರು, ಆರ್ಭಟ ಶುರುವಾಗಿದೆ. ರಾಜ್ಯದ 12 ತಾಲೂಕಿನ ಶಾಲೆಗಳಿಗೆ ರಜೆಯನ್ನ ನೀಡಲಾಗಿದೆ. ಮಳೆ ಸುರಿದು ಮಳೆಯಿಂದ ಆದಂತಹ ಅವಾಂತರದ ದೃಶ್ಯಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಉತ್ತರ ಕನ್ನಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಬೆಳಗಾವಿಯಲ್ಲಿ ಭರ್ಜರಿ ಮಳೆಯಾಗಿದೆ. ಕಾರವಾರ, ದಾವಣಗೆರೆ, ಮಡಿಕೇರಿಯ ದೃಶ್ಯಗಳನ್ನ ಸದ್ಯ ನೀವು ನೋಡ್ತಾ ಇದ್ದೀರಾ. ತುಂಬಿ ಹರಿತಾ ಇದೆ. ಒಂದು ಕಡೆ ಮರ ಬಿದ್ದಿದೆ, ಮತ್ತೊಂದು ಕಡೆ ಮಡಿಕೇರಿಯಲ್ಲಿ ಮಳೆ ಬಿದ್ದಿದ್ರಿಂದ ಸಾರ್ವಜನಿಕರು ಪರದಾಡಿದ್ದಾರೆ ಕೆಲ ಕಾಲ. ಹೀಗಾಗಿ ಯಾವುದೇ ಅವಾಂತರ ಆಗದೇ ಇರಲಿ ಅನ್ನೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.